ಫಸ್ಟ್ ಟೈಮ್ ಆ್ಯಕ್ಚುಲಿ ಕಾಮಿಡಿ ಮಾಡಿದ್ದೀರಾ, ಹೇಗೆ ಅನಿಸ್ತದೆ? ಇವರೇ ಕಾರಣ ಅದಕ್ಕೆ. ಯಾಕಂದರೆ ಭಯಂಕರ ಡೌಟ್ಫುಲ್ ಇತ್ತು ನನಗೆ ಸಿನಿಮಾ ಇವಾಗ ಥಿಯೇಟ್ರಲ್ಲಿ ನೋಡಿ ಮತ್ತು ಜನ ಒಪ್ಕೊಂಡ ಮೇಲೆ ಸಮಾಧಾನ ಆಗಿದ್ದೀನಿ. ಯಾಕಂದರೆ ಮೊದಲೇ ಹೇಳ್ತಾಯಿದ್ರು ಇಲ್ಲ ಸರ್ 100% ವರ್ಕ್ ಆಗುತ್ತೆ, ಅದು ನೀವೇ ಮಾಡಬೇಕಂತ ಹೇಳ್ಬಿಟ್ಟು ಹಠ ಹಿಡ್ದು ಮಾಡಿಸಿದ್ರು. ವಿಜಯನಂದ್ ಸರ್ ತುಂಬ ದೊಡ್ಡ ಥ್ಯಾಂಕ್ಸ್, ಮತ್ತು ನಿರ್ಮಾಪಕರು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಡಿಫ್ರೆಂಟ್ ಶೇಡಲ್ಲಿ ತೋರಿಸ್ಕೊಂಡ್ರೆ ಜನ ತುಂಬ ಎಂಟರ್ಟೈನ್ಮೆಂಟ್ ಲೈಕ್ ಮಾಡ್ತಾರೆ. ಸೊ ಇದೊಂದು ಚಾನ್ಸ್ ಅಂತ ಅನ್ಕೋತಾ ಇದ್ದೀನಿ ಇಷ್ಟು ಬೇಗ. ಯಾಕಂದರೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಒಂದು ಕಾಕಿ ಬಟ್ಟೆ ಹಾಕಬೇಕು, ಒಂದು ಜಡ್ಜ್ ಬಟ್ಟೆ ಹಾಕಬೇಕು ಅಂತ ಹೇಳ್ಬಿಟ್ಟು ದೇವ್ರ ಆಶೀರ್ವಾದ ಇವ್ರ ಮೂಲಕ ಬಂದು ಅದನ್ನು ನಿರ್ವಹಿಸಿದ್ದಾರೆ. ತುಂಬ ಖುಷಿಯಾಗುತ್ತೆ. ಮಾಲ್ಗುಡಿ ಚೆನ್ನಾಗಿದೆ, ಮಾಡಿಸಿ ತೊಂದರೆ ಇಲ್ಲ. ಯಾಕಂದರೆ ಕಥೆ ತಾಯಿ ಯಾವ ಥರ ಒಂದು ಹೆಸರು ಕೊಡ್ತಾರಲ್ಲ ಅದನ್ನು ಅದ್ರ ಪ್ರಕಾರ ಹೋಗ್ತಾ ಇರೋದೇ ನಮ್ಮ ಕೆಲಸ ನಾಯಕರಿಗೆ ಕಲ್ಗಡರಿಗೆ. ನೀವು ಬರೋದಂತ ಒಂದು ಫ್ಲೋ ಹೋಗ್ತಿರುತ್ತೆ, ನೀವು ಬಂದಮೇಲೆ ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಆ್ಯಕ್ಚುಲಿ ಶಿಫ್ಟ್ ಆಗುತ್ತೆ. ಹೌದು, ಬೇರೆ ಥರನೇ ಆ್ಯಕ್ಚುಲಿ ನಿಮ್ಮನ್ನು ನೋಡುವಂಥ ನಾನು ಇನ್ನೂ ಭಯಂಕರ ಶಾಕಲ್ಲೇ ಇದ್ದೀನಿ. ನಾನು ಹೆಂಗಿರುತ್ತೆ ಏನಾಗಿರುತ್ತೆ. ಆ್ಯಕ್ಚುಲಿ ಅದು ಒನ್ ಡೇ ಶೂಟ್. ಅದು ನಾನು ಅಂದ್ಕೊಂಡು ಒನ್ ಡೇ ಶೂಟಲ್ಲಿ ಏನು ತೋರಿಸ್ಬಿಡ್ಬೋದು ನನ್ನ ಅಂತೀರು. ಭಯಂಕರ ಒಂದು ಕನ್ಫ್ಯೂಸಲ್ಲೇ ಇದೆ. ಸೊ ಆ ಒನ್ ಡೇದಲ್ಲಿ ಏನು ಬೇಕಾದ್ರೆ ಎಷ್ಟು ಬೇಕಾದ್ರೆ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ಒಂಚೂರು ಇತ್ತು, ಸೆನ್ಸರ್ ಕಟ್ ಆಗಿದೆ. ಅದೇ ಒಂದು ಭಯಂಕರ ಇದೆ. ಅಗೇನ್ ಟರ್ನ್ ಆ್ಯಂಡ್ ಟ್ವಿಸ್ಟು ಮತ್ತು ಇವರು ಪುರಾತನ ಕಾಲದ ಲವ್ ಸ್ಟೋರಿ ಇದನ್ನು ನೋಡ್ತಾ ಇದ್ದರೆ ಅಗೇನ್ ಮತ್ತು ಆ ಪೆನ್ ಡ್ರೈವ್ ಇಲ್ಲ, ಇದಿಲ್ಲ ಅದು ಅದ್ರಲ್ಲಿ ನೋಡ್ತಾ ಇದ್ದರೆ ಭಯಂಕರ ಖುಷಿಯಾಗುತ್ತೆ. ಮತ್ತು ನಾವು ಗಲ್ಲಿಗಳೆಲ್ಲ ಕೇಳಿರ್ತೀವಿ, ಅದೆಲ್ಲ ಕಣ ಮಚ್ಚ ಇದಿಲ್ಲ ಅದು ಈ ಥರದ್ದು ಕೇಳ್ಕೊಂಡಿರ್ತೀವಿ. ಇದನ್ನು ಥಿಯೇಟ್ರ್ ಮೇಲೆ ನೋಡಿದಾಗ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ಎಲ್ಲೋ ಒಂದು ಕಡೆ ಯಾರಿಗೋ ಒಂದು ಬೇಜಾರಿರುತ್ತೆ, ಇನ್ನೊಂದಿರುತ್ತೆ ಅಲ್ಲ, ದಯವಿಟ್ಟು ಬಂದುಬಿಡಿ ಥಿಯೇಟ್ರಿಗೆ ಬಂದು ಏನು ಯೋಚನೆ ಮಾಡಿಬಿಡಿ. ಇವಾಗ ಬುಕ್ ಮೈ ಶೋ ಅಲ್ಲಿ ಸೀದಾ ಥಿಯೇಟ್ರಿಗೆ ಬಂದರೆ ಎಂಟರ್ಟೈನ್ಮೆಂಟ್ ಫುಲ್ಲು ಪಕ್ಕ. ಏನು ನಕ್ಕಿ ಚೀಕಲ್ಲ ಫುಲ್ ನನಗೆ ಕೆನ್ನೆಲ್ಲ ನೋವು ಬಂತು. ಸೂಪರ್ ಆಗಿತ್ತು ಸಿನಿಮಾ, ಎಂಟರ್ಟೈನ್ಮೆಂಟ್ ಇತ್ತು. ಸೊ ಇದೇ ಥರ ಸಿನಿಮಾಗಳು ತೆಗಿತಾ ಇದ್ದೀವಿ ಜನರಿಗೋಸ್ಕರ, ಕರ್ನಾಟಕ ಜನತೆಗೋಸ್ಕರ. ಎಲ್ಲರಿಗೂ ಒಂದು ಕೊರತೆ ಇದೆ, ಬರ್ತಾ ಇಲ್ಲ ಥಿಯೇಟ್ರಿಗೆ ಬಂದು ನೋಡ್ತಾ ಇಲ್ಲ ಅಂತ. ದಯವಿಟ್ಟು ಬನ್ನಿ, ಬಂದು ಏನಾದರೂ ಫೇಸ್ ಟು ಫೇಸ್ ನಮ್ಗೆ ಹೇಳಿ, ನಾವು ರೆಡಿ ಇದ್ದೀವಿ ತೊಗೊಳೋದಕ್ಕೆ. ಅದೇ ಥರ ಚೆನ್ನಾಗಿದೆ ಅಂತಾದಾಗ ನಿಮ್ಮ ಕಡೆಯಿಂದ ಒಂದೇ ಒಂದು ಪ್ರಮೋಷನ್ ಬೇಕೇ ಬೇಕು. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿ, ನೀವು ನೋಡಿ ಹೇಳಿದರೆ ಎರಡು ಜನ ಇಬ್ಬರು ಬರ್ತಾರೆ ಅಂದರೆ ತುಂಬ ಖುಷಿಯಾಗುತ್ತೆ. 100 ಜನ ನೋಡಿ ಇಬ್ಬರು 300 ಜನ ಬರ್ತಾರೆ, ತುಂಬ ಖುಷಿಯಾಗುತ್ತೆ. ಅದು ಹೇಳ್ಬೋದು ಇವಾಗ. ಅದೇ ಚಿಕನ್ ಭಯಂಕರ ಕ್ಯಾಚ್ ಮಾಡಿದ್ರೆ ಅಂದರೆ ನೀವು ನೋಡ್ಕೊಂಡು. ಓಕೆ, ಸೂಪರ್ ಸರ್. ತುಂಬ ಕಡೆ ಒಂದು ಸ್ವಲ್ಪ ಕಟ್ಟಾಗಿತ್ತು ವಾಯ್ಸ್ ಎಲ್ಲ. ಅದು ಆ್ಯಕ್ಚುಲಿ ಸೆನ್ಸಾರ್ಗಳು ಅದನ್ನು ಕಟ್ ಮಾಡಿದ್ದಾರೆ, ಮ್ಯೂಟ್ಸ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ತೆಗೆದವ್ರೆ. ನಾನು ಅಂದ್ಕೊಂಡೇ ಇಲ್ಲ ಸೊ ಇಷ್ಟೆಲ್ಲ ಬರುತ್ತೆ ಅಂತ, ಸೀರಿಯಸ್ ಅಂದ್ಕೊಂಡಿಲ್ಲ ನಾನು. ನಿನ್ನೆ ಗಂಟನೂ ನಾಳೆ ಸಿನಿಮಾ ರಿಲೀಸ್ ಆಗ್ತದೆ, ಜಡ್ಜ್ ಕ್ಯಾರೆಕ್ಟರ್ ಬೇರೆ ಹೆಂಗೆ ರಿವೀಲ್ ಮಾಡ್ತಾರೆ, ಯಾವ ಥರ ಇರುತ್ತೆ, ಒಂದು ಭಯಂಕರ ಕ್ಯೂರಿಯಾಸಿಟಿ ಇದೆ. ಇತಿಹಾಸದಲ್ಲೇ ಮೊದಲನೇ ಸಲ ಅನ್ಸುತ್ತೆ ಜಡ್ಜು ಇಲ್ಲ ಆರೋಪಿಯಾಗಿದ್ದವರು ಹೊರಗಡೆ ಓದಿ ದಬಾಕಿ ಕೊನೆಗೆ ಗೌರ್ಮೆಂಟ್ ಜಾಬ್ ಅನೌನ್ಸ್ ಮಾಡ್ತಾರೆ. ಸಿನಿಮಾದಲ್ಲಿ ಏನು ಬೇಕಾದ್ರೆ ಆಗುತ್ತಲ್ಲ ಸೂಪರ್ಮ್ಯಾನ್ಗಳು ಏನು ದಿಢೀರ್ ಅಂತ ಆಗೋದು ಯಾವುದೋ ಎಲ್ಲ ಒಂದು ಮ್ಯಾಜಿಕ್ ಅಲ್ವಾ ಸರ್. ಸಡನ್ನಾಗಿ ಒಂದು ಆಗುತ್ತೆ ಮ್ಯಾಜಿಕ್ಕು, ಅದೇ ಮ್ಯಾಜಿಕಲ್ಲಿ ಆಗಿರೋದು ಸ್ಕ್ರೀನ್ ಮೇಲೆ. ಸೊ ಮಾಲ್ಗುಡಿ ಮಂಜುವರ್ಗೆ ಜಡ್ಜ್ಮೆಂಟ್ ಖುಷಿ ಇದೆ, ತುಂಬ ಖುಷಿ ಇದೆ ಸರ್, ತುಂಬ ಖುಷಿ ಇದೆ. ಯಾಕಂದರೆ ಇವಾಗ ನಾನು ಆ್ಯಕ್ಚುಲಿ ಬಂದುಬಿಟ್ಟು ಒಂದು ಆ್ಯಕ್ಟ್ರಾಗಿ ಬಂದು ಸಿನಿಮಾ ನೋಡಿಲ್ಲ. ನಾನು ಬಂದಿರೋದೇ ಒಂದು ಆಡಿಯನ್ಸ್ ಆಗಿ ಬಂದು ಸಿನಿಮಾ ಹೆಂಗಿದೆ ನೋಡೋದಕ್ಕೆ. ಯಾಕಂದರೆ ಫಸ್ಟ್ ಆಫ್ ಫುಲ್ಲ ಬೇರೆಲ್ಲ ಆ್ಯಕ್ಟ್ ಮಾಡಿರ್ತಾರೆ. ಸೊ ಓವರಾಲು ಎಂಟರ್ಟೈನ್ಮೆಂಟು ಪ್ಯಾಕೇನೆ. ಯಾಕಂದರೆ ಇವಾಗ ಮೆಸೇಜ್ ಓರಿಯೆಂಟು ಸಿನಿಮಾ ಕೊಟ್ಟಿದ್ದೀವಿ, ಹಾಗೇನು ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಕೊಟ್ಟಿದ್ದೀವಿ. ಕನ್ನಡ ಸಿನಿಮಾದಲ್ಲಿ ಯಾವ್ಯಾವ ಥರ ಪ್ರಯತ್ನ ಪಡಬೇಕು ಜನರೇ ಮನರಂಜಿಸೋದಕ್ಕೆ ಎಲ್ಲ ಥರ ಪ್ರಯತ್ನ ಪಡ್ತಾಯಿದ್ದೀವಿ. ಎಲ್ಲ ಪ್ರಯತ್ನದಲ್ಲೂ ನಾವು ಬಂದ್ಬಿಟ್ಟು ಸಕ್ಸಸ್ ಮಾಡಿದ್ದೀವಿ. ಅದನ್ನು ಬಂದ್ಬಿಟ್ಟು ಇವಾಗ ಆ್ಯಕ್ಟ್ ಮಾಡಿ ನಾವು ಹೇಳಿದ್ರೆ ಏನೋ ಅಂತ ಅನ್ಕೊ. ದಯವಿಟ್ಟು ಪ್ರೇಕ್ಷಕರು ಬಂದು ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ನೋಡಿ, ನೀವು ಬೆಳೆಸಿದ್ರೆ, ಹರಿಸಿದ್ರೆ, ಆರೈಸಿದ್ರೆ, ಆಶೀರ್ವಾದ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಫುಲ್ ಲೆಂತ್ ಹೇಳ್ಬೇಕಂದ್ರೆ 1845 ಗಿಲ್ಲಿ ಅವರು ಒಂದು ಲವ್ ಮಾಡಿರ್ತಾರೆ. ಆಮೇಲೆ 50ರಲ್ಲಿ ಒಂದು ಮಾಡಿರ್ತಾರೆ, 55ರಲ್ಲಿ ಒಂದು ಮಾಡಿರ್ತಾರೆ. ಸೊ ಆ ಥರ 3 ಲವ್ ಮಾಡಿರ್ತಾರೆ. ನಮ್ಗೆ ಒಂದು ಲವ್ ಕೂಡ ಇಲ್ಲ ಸಿನಿಮಾದಲ್ಲಿ. ಈ ಏನು ಹೇಳೋದು, ವಿಲನ್ ಪಾತ್ರ ಬಂದಾಗ ಯಾವ ಹುಡುಗಿನ ಕೊಡ್ತಾ ಇಲ್ಲ. ಸೊ ನೋಡಿ 3 ಹುಡುಗಿ ಕೊಟ್ಟವ್ರೆ. ಗಿಲ್ಲಿ ಅವ್ರಿಗೆ 3 ಲವ್ ಆಗಿದೆ. 3 ಲವ್ ಬ್ರೇಕಪ್ ಆದಮೇಲೂ ಫೆಬ್ರವರಿ 21 ನಾವು ಮರಿಬಾರ್ದು. ಯಾಕಂದರೆ ಬ್ರೇಕಪ್ ಡೇ ಅವ್ರಿಗೋಸ್ಕರ ಇಟ್ಬಿಡಿ. ಒಂದು ನೆಕ್ಸ್ಟ್ ಲೆವೆಲ್ ಫನ್ ಸರ್ ಗಿಲ್ಲಿ, ನೆಕ್ಸ್ಟ್ ಲೆವೆಲ್ ಫನ್. ಯಾಕಂದರೆ ಥಿಯೇಟ್ರ್ ಸೀನಲ್ಲಿ, ನಮ್ಮ ಕೋರ್ಟ್ ಸೀನಲ್ಲಿ
ಕೋರ್ಟ್ ಸೀನಲ್ಲಂತೂ ಒಂದೊಂದು ರೀಟೇಕ್ ಆಯಿತು. ಆ ಡೈಲಾಗ್ನ ಅಗೇನ್ ಆ್ಯಂಡ್ ಅಗೇನ್ ಕಂಟಿನ್ಯೂ, ಸರ್ ಈ ಥರ ಬೇಡ ಸರ್ ಇನ್ನೊಂದು ಹೊಡಿತೀನಿ ಅಂತ ಹೇಳ್ಬಿಟ್ಟು ಗೌರವ್ ಶೆಟ್ಟಿ ಒಂದು ಕಡೆ, ಇವರು ಒಂದು ಕಡೆ, ಗಿಲ್ಲಿ ಒಂದು ಕಡೆ ನಕ್ಕಿ ಅಲ್ಲೇ ಸಾಗೋದು ಕಂಟ್ರೋಲ್ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ನಾವು ಸಿನಿಮಾ ಶೂಟ್ ಮಾಡಿದ್ದೀವಿ. ನೆಕ್ಸ್ಟ್ ಲೆವೆಲ್ ಗಿಲ್ಲಿ, ನೆಕ್ಸ್ಟ್ ಲೆವೆಲ್ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.